ಹರಿ ಓಂ. ಸುಪೂಜಿತಂ ಹರಿದೃಷ್ಟ ಪುನರ್ಜನ್ಮ ನ ವಿದ್ಯತೆ ಎಂದು ಶಾಸ್ತ್ರ ಹೇಳ್ತದೆ. ಅಂದರೆ ನಾವು ಮನಪೂರ್ವಕವಾಗಿ ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಪೂಜೆಯನ್ನು ಮಾಡಿ, ಅಲಂಕಾರ ಎಲ್ಲ ಮಾಡಿ, ಪೂಜೆಯನ್ನು ಮಾಡಿ, ಪೂಜೆ ಎಲ್ಲ ಆದ ಮೇಲೆ ಚೆನ್ನಾಗಿ ಅದನ್ನು ದೇವರನ್ನು ಅಲಂಕಾರ ಮಾಡಿದ್ದನ್ನು ತುಂಬ ಚೆನ್ನಾಗಿ ನೋಡಿ ಮನಸ್ತೃಪ್ತಿಯಾಗಿ ಸಂತೋಷ ಪಡಬೇಕಂತೆ. ಇದಕ್ಕೇನು ಹೇಳ್ತಾರೆ ಅಂದರೆ, ಸುಪೂಜಿತಂ ಅಂದರೆ ಚೆನ್ನಾಗಿ ಪೂಜೆ ಮಾಡಿ, ಹರಿದೃಷ್ಟ ಅಲಂಕಾರ ಮಾಡಿದಂತಹ ಭಗವಂತ ನೋಡಿದರೆ ಎರಡನೇ ಜನ್ಮ ಇಲ್ಲ ಅಂತ ಒಂದು ಶಾಸ್ತ್ರ ಹೇಳ್ತದೆ. ಈಗ ಮನೆಯಲ್ಲಿ ಮಕ್ಕಳು, ನಮ್ಮ ಅತ್ಯಂತ ಪ್ರೀತಿಯ ಮಕ್ಕಳು ಇರ್ತಾರೆ. ಅವರಿಗೆ ನಾವು ಎಲ್ಲಿಯೋ ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಹೊಸ ಬಟ್ಟೆ ಹಾಕಿ, ಕಾಲಿಗೆ ಗೆಜ್ಜೆಲ್ಲ ಇಟ್ಬಿಟ್ಟು, ಕೈಗೆ ಬಳೆ ಹಾಕಿ, ಕುಂಕುಮ ಎಲ್ಲ ಹಾಕಿ, ಆಮೇಲೆ ಸಂಬಂಧಪಟ್ಟಂತಹ ಅಲಂಕಾರ ಸಾಮಗ್ರಿಗಳಲ್ಲೆಲ್ಲ ಅಲಂಕಾರ ಮಾಡಿ ಚೆಂದ ನೋಡ್ತೀವಿ. ತುಂಬ ಚೆಂದ ನೋಡಿ ತೃಪ್ತಿ ಪಡ್ತೀವಿ, ಮುದ್ದಾಡ್ತೀವಿ. ಅದೇ ಥರ ನಾವು ಕ್ರಮ ಪ್ರಕಾರವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ, ಅಲಂಕಾರ ಮಾಡಿ, ಪೂಜೆ ಮಾಡಿ ಆದಮೇಲೆ ದೇವರನ್ನು ಅತ್ಯಂತ ಪ್ರೀತಿಯಿಂದ ಸಂತೃಪ್ತಿಯಿಂದ ನೋಡಿದರೆ ಎರಡನೇ ಜನ್ಮ ಖಂಡಿತ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಅದೇ ಸುಪೂಜಿತಂ ಹರಿದೃಷ್ಟ ಪುನರ್ಜನ್ಮ ನ ವಿದ್ಯತೆ ಎಂದು ಶಾಸ್ತ್ರ ಹೇಳ್ತದೆ. ಆ ಪ್ರಕಾರ ಪೂಜೆ ಮಾಡಿ ಆದಮೇಲೆ ದೇವರನ್ನು ಸಂತೃಪ್ತಿಯಿಂದ ತುಂಬ ಸಂತೋಷದಿಂದ ನೋಡಬೇಕಂತೆ. ಇದು ಶಾಸ್ತ್ರ.